10ನೇ ತರಗತಿಯ ವಿಜ್ಞಾನದ ಅಧ್ಯಾಯ 2 ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಇದರ ಮೇಲೆ ಈಗಾಗಲೇ ಭಾಗ 1ರಲ್ಲಿ ಕೆಲವು ಪ್ರಶ್ನೆಗಳನ್ನು ನೋಡಿದ್ದೀರಿ. ಅದರ ಮುಂದುವರೆದ ಭಾಗವಾಗಿ ಈ ಭಾಗ 2ರಲ್ಲಿ ಕೂಡ ಕೆಲವು ಆಸಕ್ತಿಯುತ ಪ್ರಶ್ನೆಗಳನ್ನು ನೋಡೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ: ಶುಷ್ಕ HCl ಅನಿಲವು ಲಿಟ್ಮಸ್ ಪೇಪರ್ನ ಬಣ್ಣವನ್ನು ಏಕೆ ಬದಲಿಸುವುದಿಲ್ಲ, ಆದರೆ ತೇವಾಂಶವುಳ್ಳ HCl ಲಿಟ್ಮಸ್ ಪೇಪರ್ನ ಬಣ್ಣವನ್ನು ಬದಲಿಸಲು ಕಾರಣವೇನು? ಇದಕ್ಕೆ ಉತ್ತರವನ್ನು ನಾವು ನೋಡುವುದಾದರೆ, ನೀರಿಲ್ಲದೆ ಶುಷ್ಕ HCl ಅನಿಲವು ಅದು ಅಯಾನೀಕರಣ ಹೊಂದುವುದಿಲ್ಲ ಅಥವಾ ಅಯಾನೀಕರಿಸುವುದಿಲ್ಲ. ಅಂದರೆ HCl ಅನಿಲವು ನೀರಿನಲ್ಲಿ ವಿಲೀನವಾಗದೆ ಅದು H+ ಅಯಾನುಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಶುಷ್ಕ ಲಿಟ್ಮಸ್ ಕಾಗದ ತೇವಾಂಶವನ್ನು ಹೊಂದಿರುವುದಿಲ್ಲ, ಹೀಗಾಗಿ H+ ಅಯಾನುಗಳು ಉಂಟಾಗುವುದಿಲ್ಲ. ಇದರಿಂದಾಗಿ ಲಿಟ್ಮಸ್ ಕಾಗದದ ಬಣ್ಣವು ಬದಲಾಗುವುದಿಲ್ಲ ಎಂದು ಹೇಳುತ್ತೇವೆ. ಆದರೆ ತೇವಾಂಶವುಳ್ಳ HCl ಅದು ಅಯಾನೀಕರಣಗೊಳ್ಳುವುದರಿಂದ ಲಿಟ್ಮಸ್ ಪೇಪರ್ನ ಬಣ್ಣವನ್ನು ಬದಲಿಸುತ್ತದೆ ಎಂದು ಹೇಳುತ್ತೇವೆ. ಒಟ್ಟಾರೆಯಾಗಿ ಶುಷ್ಕ HCl ಅನಿಲವು ಲಿಟ್ಮಸ್ ಪೇಪರ್ನ ಬಣ್ಣವನ್ನು ಬದಲಿಸುವುದಿಲ್ಲ, ಏಕೆಂದರೆ ಯಾವುದೇ H+ ಅಯಾನುಗಳನ್ನು ಅದು ಬಿಡುಗಡೆ ಮಾಡುವುದಿಲ್ಲ. ಆದರೆ ತೇವಾಂಶ ಇರುವಂಥ HCl ಲಿಟ್ಮಸ್ ಬಣ್ಣವನ್ನು ಬದಲಿಸುತ್ತದೆ, ಏಕೆಂದರೆ ಇದು ನೀರು ಅಯಾನೀಕರಣವನ್ನು ಅನುಮತಿಸುತ್ತದೆ ಮತ್ತು ಆಮ್ಲೀಯತೆಯನ್ನು ತೋರಿಸುತ್ತದೆ ಎಂದು ಹೇಳ್ತೇವೆ. ಅಂದರೆ ತೇವಾಂಶವುಳ್ಳ HCl ಏನಿದೆಯಲ್ಲ ಅನಿಲ, ಅದು H+Cl- ಅಯಾನುಗಳಾಗಿ ವಿಭಜನೆ ಆಗತ್ತೆ. H+ ಅಯಾನುಗಳನ್ನು ಬಿಡುಗಡೆ ಮಾಡುವುದರಿಂದ ತೇವಾಂಶವುಳ್ಳ HCl ಅನಿಲವು ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುತ್ತದೆ. ಅದು ಅಯಾನುಗಳನ್ನು ಹೊಂದಿರುವುದರಿಂದ ಅಥವಾ ಅಯಾನುಗಳು ಬಿಡುಗಡೆ ಆಗುವುದರಿಂದ ಎಂಬ ನಿರ್ಣಯಕ್ಕೆ ಬರ್ತೇವೆ. ಮುಂದಿನ ಒಂದು ಪ್ರಶ್ನೆ ಆಸಕ್ತಿಯುತವಾದ ಪ್ರಶ್ನೆ. 3 ಪ್ರಮಾಣಗಳನ್ನು ತೆಗೆದುಕೊಳ್ಳಲಾಗಿದೆ, X, Y, Z. 3 ಪ್ರಮಾಣಗಳನ್ನು ತೆಗೆದುಕೊಂಡು ಪ್ರತ್ಯೇಕವಾಗಿ 3ರಲ್ಲೂ ಕೂಡ ಬಣ್ಣರಹಿತ ಕಲರ್ಲೆಸ್ ದ್ರಾವಣವನ್ನು ತೆಗೆದುಕೊಳ್ಳಲಾಗಿದೆ. ನಂತರ ಆ ಪ್ರಮಾಣಕ್ಕೆ ಯೂನಿವರ್ಸಲ್ ಇಂಡಿಕೇಟರ್ ಅಂದರೆ ಸಾರ್ವತ್ರಿಕ ಸೂಚಕದ ಕೆಲವು ಹನಿಗಳನ್ನು ಸೇರಿಸಿದಾಗ ಇಲ್ಲೇನಾಗತ್ತೆ ಅಂದರೆ X ಪ್ರಮಾಣ ಅದರ ಒಂದು ಬಣ್ಣ ಹಸಿರು ಬಣ್ಣಕ್ಕೆ ತಿರುಗತ್ತೆ. Y ಪ್ರಮಾಣದ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗತ್ತೆ. Z ಪ್ರಮಾಣದ ಬಣ್ಣ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾದರೆ X, Y, Zಗಳನ್ನು ಅವುಗಳ pH ಬೆಲೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ. ನಂತರ ಈ XYZ ಈ 3ರಲ್ಲಿ ಯಾವುದು ಫಿನಾಪ್ತಲಿನ್ ಬಣ್ಣವನ್ನು ಬದಲಿಸುತ್ತದೆ ಮತ್ತು ಏಕೆ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನಾವು ನೋಡೋದಾದರೆ, Xನ ಬಣ್ಣ ವೆರಿ ಇಂಪಾರ್ಟೆಂಟ್, ಇದು ಹಸಿರು ಬಣ್ಣಕ್ಕೆ ತಿರುಗತ್ತೆ. ಅವಾಗ ಸಾರ್ವತ್ರಿಕ ಸೂಚಕವನ್ನು ಹಾಕಿದಾಗ ಹಸಿರು ಬಣ್ಣಕ್ಕೆ ತಿರುಗತ್ತೆ ಅಂತೇಳಿದ್ದಾರೆ. ಹಸಿರು ಬಣ್ಣಕ್ಕೆ ತಿರುಗುವುದರಿಂದ X ಅನ್ನೋದು ಏನು ಅಂತಂದರೆ ಅದು ತಟಸ್ಥ ದ್ರಾವಣ ಅಂತ ಹೇಳ್ತೀವಿ. ತಟಸ್ಥ ಅಂದರೆ ನ್ಯೂಟ್ರಲ್, ಅದರ pH ಯಾವಾಗಲೂ Xದ್ದು 7 ಇರುತ್ತೆ ಅಂತ ಹೇಳ್ತೀವಿ. ನಂತರ ವಾಯು ದ್ರಾವಣವು ಕೆಂಪು ಬಣ್ಣಕ್ಕೆ ತಿರುಗತ್ತೆ ಅಂತ ಹೇಳಿದ್ದಾರೆ. ದ ಯೂನಿವರ್ಸಲ್ ಇಂಡಿಕೇಟರ್ ಸಾರ್ವತ್ರಿಕ ಸೂಚಕ ಹಾಕಿದಾಗ ಕೆಂಪು ಬಣ್ಣಕ್ಕೆ ತಿರುಗತ್ತೆ ಅಂದಾಗ ಅದು ಪ್ರಬಲ ಆಮ್ಲೀಯ ದ್ರಾವಣವಾಗಿದೆ ಅಂತ ಹೇಳ್ತೀವಿ. ಪ್ರಬಲ ಆಮ್ಲೀಯ ದ್ರಾವಣ ಅಂದರೆ pH <7 ಆಗಿರುತ್ತೆ ಅಂತ ಹೇಳ್ತೀವಿ ವಾಯುದ್ದು. ನಂತರ Z ದ್ರಾವಣ ನೀಲಿ ಬಣ್ಣಕ್ಕೆ ತಿರುಗುವುದರಿಂದ ಅದು ಪ್ರತ್ಯಾಮ್ಲೀಯವಾಗಿದೆ ಅಂತ ಹೇಳ್ತೀವಿ. ಪ್ರತ್ಯಾಮ್ಲವಾಗಿದೆ ಅಂದರೆ pH should be greater than 7 ಅಂತೇಳಿ ಹೇಳ್ತೀವಿ. ಸೊ ಈಗ ನಮಗೆ pH ಬೆಲೆ ಅವುಗಳನ್ನು ನಾವು ಏನು ಮಾಡ್ಬೋದು ಅಂದರೆ ಸುಲಭವಾಗಿ ಏರಿಕೆ ಕ್ರಮದಲ್ಲಿ ಬರೀಬೋದು. ಮೊಟ್ಟ ಮೊದಲಿಗೆ ವೆರಿ ಲೋವೆಸ್ಟ್ ಏರಿಕೆ ಕ್ರಮ ಲೋವೆಸ್ಟ್ pH ಇರುವಂಥದ್ದು ಯಾವುದು ಅಂತ ನಾವು ನೋಡಿದಾಗ
ಇಲ್ಲಿ ಗಮನಿಸಬೇಕು. ವಾಯ್ ಏನಿದೆಯಲ್ಲ ಅದರ pH <7 ಇರುವುದರಿಂದ ಮೊಟ್ಟ ಮೊದಲಿಗೆ ನಾವು ವಾಯನ್ನು ಬರ್ಕೊಳ್ಬೇಕಾಗತ್ತೆ. ನಂತರ ಸ್ಥಾನದಲ್ಲಿ ಎಕ್ಸ್ ಬರುತ್ತೆ. ಎಕ್ಸ್ ನಾವೀಗಾಗಲೇ ಹೇಳಿದ್ವಿ, ಅದು ತಟಸ್ಥ pH 7. ನಂತರ ಕೊನೆಯದಾಗಿ ಯಾವುದು ಬರುತ್ತೆ ಅಂದರೆ ಜೆಡ್ ಬರುತ್ತೆ ಅಂತ ಹೇಳ್ತೀವಿ. ಯಾಕೆಂದರೆ ಅದರ pH <7 ಆಗಿದೆ ಅಂತೇಳಿ ನಾವು ಹೇಳ್ತೀವಿ. ಸೊ ಈ ರೀತಿಯಾಗಿ ಇವುಗಳನ್ನು ನಾವು ಏರಿಕೆ ಕ್ರಮದಲ್ಲಿ ವಾಯ್ ಫಸ್ಟು, ನಂತರ ಎಕ್ಸು, ನಂತರ ಜೆಡ್ ಅಂತೇಳಿ ಏರಿಕೆ ಕ್ರಮದಲ್ಲಿ ಇವುಗಳನ್ನು ಈ ರೀತಿಯಾಗಿ ನಾವು ಬರೀಬಹುದು ಅನ್ನುವಂಥದ್ದು. ನಂತರ ಈ XYZಗಳಲ್ಲಿ ಯಾವುದು ಫಿನಾಪ್ತಲಿನ್ ಬಣ್ಣ ಬದಲಿಸುತ್ತದೆ ಏಕೆ ಅಂತ ಪ್ರಶ್ನೆ ಇದೆ. ಇದರಲ್ಲಿ ಜೆಡ್ ಅನ್ನೋ ಪ್ರಣಾಳ ಏನಿದೆಯಲ್ಲ ಅದು ಮಾತ್ರ ಫಿನಾಪ್ತಲಿನ್ ಬಣ್ಣವನ್ನು ಬದಲಿಸುತ್ತದೆ. ಏಕೆ ಅಂತ ನಾವು ಉತ್ತರವನ್ನು ನೋಡೋದಾದರೆ, ಜೆಡ್ ಅನ್ನುವಂಥ ಏಕೈಕ ಪ್ರಣಾಳ ಏನಿದೆಯಲ್ಲ ಅದು ಪ್ರತ್ಯಾಮ್ಲೀಯ ದ್ರಾವಣ ಆಗಿದೆ ಅಂತ ಹೇಳ್ತೀವಿ. ಅಂದರೆ ಫಿನಾಪ್ತಲಿನ್ ಸೂಚಕ ಏನಿದೆಯಲ್ಲ ಅದು ಆಮ್ಲೀಯ ಅಥವಾ ತಟಸ್ಥ ದ್ರಾವಣದಲ್ಲಿ ಬಣ್ಣರಹಿತವಾಗಿರುತ್ತೆ. ಆದರೆ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದು ಏನಾಗುತ್ತೆ ಅಂದರೆ ಗುಲಾಬಿ ಬಣ್ಣಕ್ಕೆ ತಿರುಗತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಕೇವಲ ಜೆಡ್ ಪ್ರಣಾಳ ಮಾತ್ರ ಪ್ರತ್ಯಾಮ್ಲೀಯವಾಗಿರುವುದರಿಂದ ಫಿನಾಪ್ತಲಿನ್ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಎಂದು ಹೇಳುತ್ತೇವೆ. ಈ ರೀತಿಯ ಇನ್ನೂ ಹಲವಾರು ಆಸಕ್ತಿಯುತವಾದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.